ಸೊ ಎಲ್ಲರಿಗೂ ನಮಸ್ಕಾರ ಅಗೇನ್. ಸೊ ವೆಲ್ಕಮ್ ಟು ಮಾರ್ಕ್ ಟೆಸ್ಟ್ 2 2 ಟೆಸ್ಟ್ನ ಸೆಷನ್ಗೆ ತುಂಬ ಸ್ವಾಗತ ಎಲ್ಲರಿಗೂ. ಸೊ ಇದು ಪಾರ್ಟ್ 2. ಪಾರ್ಟ್ 1 ಅನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಿ ಅನ್ಕೋತೀನಿ ನಾನು. ಸೊ ಇದರಲ್ಲಿ ಅಗೇನ್ 26 ಪ್ರಶ್ನೆಗಳಿದೆ. ಸೊ 25 ನಿಮಿಷ ಟೈಮ್ ಇದೆ. ಈಚ್ ಕ್ವಶನ್ ಹ್ಯಾಸ್ 4 ಆಪ್ಷನ್ಸ್. ಪ್ರತಿಯೊಂದು ಪ್ರಶ್ನೆಯನ್ನು ಓದೋಣ, ಪ್ರತಿಯೊಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಆನ್ಸರ್ ಯಾವ ಥರ ಬರುತ್ತೆ, ಪ್ರಶ್ನೆ ಯಾವ ಥರ ಇರುತ್ತೆ ನೋಡೋಕ್ಕೆ ನಿಮಗೆ ಒಂದು ಚೂರು ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಈ ವಿಡಿಯೋನ ನಾವು ಕ್ರಿಯೇಟ್ ಮಾಡಿದ್ದೀವಿ. ದಯವಿಟ್ಟು ಪ್ಲೀಸ್ ಗೋ ಅಹೆಡ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣವೇ. ಮುಂದಿನ ಪ್ರಶ್ನೆ ಒಂದು ಸೆಕೆಂಡ್. ಎಸ್, ಪ್ರಶ್ನೆ ನಂಬರ್ 25. ಸೊ ಪ್ರಶ್ನೆ ಯಾವುದಂದರೆ, ಇನ್ಶೂರೆನ್ಸ್ ಈಸ್ ನಾಟ್ ಅ ಗ್ಯಾಂಬ್ಲಿಂಗ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್. ಯೂಶ್ವಲಿ ನಾವೇನಂತೀವಿ, ಇಲ್ಲ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಂದರೆ ಬಂತು ದುಡ್ಡು, ಇಲ್ಲ ಹೋಯಿದ್ರೆ ಹೋಯಿತು ಅನ್ನಕ್ಕೆ ಬರೋದಿಲ್ಲ. ಪ್ರಶ್ನೆ ಅದು, ಇನ್ಶೂರೆನ್ಸ್ ಈಸ್ ನಾಟ್ ಅ ಗ್ಯಾಂಬ್ಲಿಂಗ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್. ಯಾಕೆ ಇದು ನಾವು ಗ್ಯಾಂಬ್ಲಿಂಗ್ ಅಂತ ಹೇಳೋದಿಲ್ಲ ಅಂದರೆ, ಇದರಲ್ಲಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ಸೊ ಅದರ ಸಲುವಾಗಿ ನಾವು ಇದನ್ನ ಜೂಜಾಟ್ ಅಂತ ಕರೆಯೋಕ್ಕೆ ಬರೋದಿಲ್ಲ. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಮಗನ ಹೆಸರಲ್ಲಿ ನಾನು ಇನ್ಶೂರೆನ್ಸ್ ಪಾಲಿಸಿ ತೊಗೋತಾ ಇದ್ದೀನಿ ಅಂದರೆ ಅದರ ಅರ್ಥ ಆಬ್ವಿಯಸ್ಲಿ ನಂಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇದ್ದಾಗಲೇ ನಾವು ತೊಗೋತೀವಲ್ವ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆಪ್ಷನ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 26. ಅಕಾರ್ಡಿಂಗ್ ಟು ಕಾಮನ್ ಲಾ, ವೆನ್ ಇನ್ಶೂರೇಬಲ್ ಇಂಟ್ರೆಸ್ಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಏನು ಹೇಳ್ತಾರೆ, ನಾರ್ಮಲಿ ಕಾನೂನಿನ ಪ್ರಕಾರ ಜೀವ ವಿಮಾ ಒಪ್ಪಂದದಲ್ಲಿ ವಿಮೆ ಮಾಡಬೇಕಾದ್ರೆ ಜೀವ ವಿಮಾ ಆಸಕ್ತಿ, ಇನ್ಶೂರೇಬಲ್ ಇಂಟ್ರೆಸ್ಟ್, ವಿಮಾ ಆಸಕ್ತಿ ಯಾವಾಗಿರಬೇಕು ಅಂತ ಕೇಳ್ತಾರೆ. ಓಕೆ. ಸೊ ಯೂಶುವಲಿ ಲೈಫ್ ಇನ್ಶೂರೆನ್ಸಲ್ಲಿ ನಿಮಗೆ ಲೈಫ್ ಇನ್ಶೂರೆನ್ಸಲ್ಲಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಟ್ ದ ಟೈಮ್ ಆಫ್ ಟೇಕಿಂಗ್ ದ ಪಾಲಿಸಿ ಅಥವಾ ಅಟ್ ಇನ್ಸೆಪ್ಷನ್, ನೀವು ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ತಾ ಇರ್ತೀರಲ್ಲ ಆವಾಗ ನಿಮಗೆ ವಿಮಾ ಆಸಕ್ತಿ ಇರಲೇಬೇಕು. ಕ್ಲೇಮ್ ಟೈಮಲ್ಲಿ ನಾವು ವಿಮಾ ಆಸಕ್ತಿಯನ್ನು ಚೆಕ್ ಮಾಡೋದಿಲ್ಲ. ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 27. ಅಕಾರ್ಡಿಂಗ್ ಟು ಕಾಮನ್ ಲಾ, ವೆನ್ ಇನ್ಶೂರೇಬಲ್ ಇಂಟ್ರೆಸ್ಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟನ್ನು ನೀವು ಕನ್ಸಿಡರ್ ಮಾಡಿದ್ರೆ ಆವಾಗ ಇನ್ಶೂರೇಬಲ್ ಇಂಟ್ರೆಸ್ಟ್ ಯಾವಾಗಿರಬೇಕು ಅಂತ ಕೇಳ್ತಾರೆ ಜನರಲ್ ಇನ್ಶೂರೆನ್ಸಲ್ಲಿ. ನೋಡಿ ಸರ್, ಜನರಲ್ ಇನ್ಶೂರೆನ್ಸ್ ಅಂದರೆ ನಿಮ್ಮ ಬೈಕ್ದು, ನಿಮ್ಮ ಬೆಳೆದು, ಆಮೇಲೆ ನಿಮ್ಮ ಬಿಲ್ಡಿಂಗ್ಗಳದು, ಅದಕ್ಕೆಲ್ಲ ನಾವೇನಂತೀವಿ ಜನರಲ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನೀವು ಇನ್ಶೂರೆನ್ಸ್ ಖರೀದಿ ಮಾಡಬೇಕಂದ್ರೂ ನಿಮಗೆ ಅದರಲ್ಲಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಇರಬೇಕು. ಅಂದರೆ ಇನ್ಶೂರೆನ್ಸ್, ನಿಮ್ಮ ಬೈಕ್ ಮೇಲೆ ಇನ್ಶೂರೆನ್ಸ್ ಇಂಟ್ರೆಸ್ಟ್ ನಾವು ತೊಗೋಬೇಕು ಅಂದರೆ ಆವಾಗ RC ಬುಕ್ಕು ನಿಮ್ಮ ಹೆಸರಲ್ಲಿನೇ ಇರಬೇಕು. ಅದಾದ ಮೇಲೆ ಎಟ್ ಟೈಮ್ ಆಫ್ ಕ್ಲೇಮ್, ಸೊ ಕ್ಲೇಮ್ ತೊಗೊಳ್ಬೇಕಂದ್ರೂ RC ಬುಕ್ ನಿಮ್ಮ ಹೆಸರಲ್ಲೇ ಇರಬೇಕು. ಸೊ ಆಪ್ಷನ್ ಸಿ, ಬೋತ್ A and B ಆರ್ ಕರೆಕ್ಟ್. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 28. ಪ್ರಾಕ್ಸಿಮೇಟ್ ಕಾಸ್ refers to dash cause which set in motion a chain of event producing loss. ಸಾಮೀಪ್ಯ ಕಾರಣವು ನಷ್ಟವನ್ನು ಉಂಟು ಮಾಡುವ ಘಟನೆಗಳ ಸರಪಳಿಯನ್ನು ಚಾಲನೆಯಲ್ಲಿರುವ ಡ್ಯಾಶ್ ಕಾರಣವನ್ನು ಉಲ್ಲೇಖಿಸುತ್ತದೆ. ಅಪ್ರಾಕ್ಸಿಮೇಟ್ ಕಾಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ಕಡೆ ಡ್ರೈವ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನಾಗುತ್ತೆ, ಮಳೆ ಬರ್ತಾ ಇರುತ್ತೆ. ಮಳೆ ಬರಬೇಕು ಅಂದರೆ ಅಲ್ಲಿ ಎಲ್ಲ ಗಲೀಜಾಗಿರುತ್ತೆ ರೋಡಲ್ಲಿ, ಇವ್ರು ಸ್ಪೀಡ್ ಹೋಗ್ತಾ ಇರ್ತಾರೆ, ಚೂರು ಡ್ರಿಂಕ್ ಮಾಡಿರ್ತಾರೆ, ನೈಟ್ ಟೈಮ್ ಇರುತ್ತೆ. ಆವಾಗ ಮುಂದೆ ಒಂದು ಟ್ರಕ್ ಬರಬೇಕು ಅಂದರೆ ಅವರು ಹೈ ಬೀಮ್ ಲೈಟ್ ಬಿಡ್ತಾರೆ. ಸೊ ಆವಾಗ ಇವ್ರು ಬ್ಯಾಲೆನ್ಸ್ ತಪ್ಪಿ ಬಿದ್ದು ಡೆತ್ ಆಗಿಬಿಡುತ್ತೆ. ಸೊ ಇಲ್ಲಿ ಪ್ರಾಕ್ಸಿಮೇಟ್ ಕಾಸ್ ಬರುತ್ತೆ. ಪ್ರಾಕ್ಸಿಮೇಟ್ ಕಾಸ್ ಪಿಕ್ಚರಲ್ಲಿ ಯಾವಾಗ ಬರುತ್ತೆ, ಕ್ಲೇಮ್ ಟೈಮಲ್ಲಿ ಬರುತ್ತೆ. ಅವ್ರದ್ದು ಡೆತ್ ಆಯ್ತು, ಈಗ ನಮಗೆ ರೀಸನ್ ಬೇಕು, ಒಂದು ಕಾಸ್ ಬೇಕು. ಅದಕ್ಕೆ ನಾವೇನಂತೀವಿ, ಪ್ರಾಕ್ಸಿಮೇಟ್ ಕಾಸ್ ಅಂತೀವಿ. ಇಷ್ಟೆಲ್ಲ ಘಟನೆಗಳು ಆದವಲ್ಲ, ಈಗ ನಾನು ಕೊಟ್ಟಿದ್ದ ಉದಾಹರಣೆಯಲ್ಲಿ ಇಷ್ಟೆಲ್ಲ ಘಟನೆಗಳು ಆದವು. ಓಕೆ, ಇದಕ್ಕೆ ಪ್ರಾಕ್ಸಿಮೇಟ್ ಕಾಸ್. ಸೊ ಇದರಲ್ಲಿ ಸಮೀಪದ ಕಾರಣ ಯಾವುದು? ಸೊ ಹೀಗೆ ಯಾವುದು ಆಕ್ಟಿವ್ ಕಾರಣ ಇದೆಯೋ, ಯಾವುದು ಎಫಿಸಿಯೆಂಟ್ ಕಾರಣ ಇದೆಯೋ ಅದಕ್ಕೆ ನಾವೇನಂತೀವಿ, ಪ್ರಾಕ್ಸಿಮೇಟ್ ಕಾಸ್ ಅಂತ ಕರಿತೀವಿ. ಯಾವುದು ಆಕ್ಟಿವ್ ಮತ್ತು ಎಫಿಷಿಯೆಂಟ್ ಇದೆಯೋ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರಾಕ್ಸಿಮೇಟ್ ಕಾಸ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ, ಬೋತ್ A and B ಆರ್ ಕರೆಕ್ಟ್. ಓಕೆ. ಸೊ ಆಕ್ಟಿವ್ ಅಂದರೆ ಈಗ ನಾನು ಕೊಟ್ಟ ಉದಾಹರಣೆಯಲ್ಲಿ ಆಕ್ಟಿವ್ ಅಂದರೆ ಅವ್ರು ಡ್ರಿಂಕ್ ಮಾಡಿದ್ದು ನಿಜ ಇತ್ತು. ಓಕೆ. ಆಮೇಲೆ ಆ ಒಂದು ಕಾರಣ ಎಫಿಷಿಯೆಂಟ್ ಇದೆ, ಅದರಿಂದ ಡೆತ್ ಆಗೋ ಸಾಧ್ಯತೆ ಇದೆ. ಓಕೆ. ಸೊ So, ಇದು ಸರಿಯಾದ ಉತ್ತರ ಆಪ್ಷನ್ ಡಿ.
ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 29. Why insurance contract is an adhesion contract? So, 1 second, 29. ವಿಮಾ ಒಪ್ಪಂದಕ್ಕೆ ನಾವೇನಂತೀವಿ? ಅಂಟಿಕೊಳ್ಳುವಿಕೆ ಒಪ್ಪಂದನು ಅಂತೀವಿ. ಯಾಕೆ? ಓಕೆ, ಯಾಕೆ ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಹ್ಯಾಸ್ ಆಲ್ ದ ಬಾರ್ಗೇನಿಂಗ್ ಪವರ್. ಸೊ ಇಲ್ಲಿ ಪ್ರೀಮಿಯಮ್ ಏನು ನಾವು ಡಿಕ್ಲೇರ್ ಮಾಡ್ತೀವೋ ಅಷ್ಟು ಪ್ರೀಮಿಯಮನ್ನು ಅವ್ರು ಕೊಡಲೇಬೇಕಾಗುತ್ತೆ. ಸೊ ದಿಸ್ ನೋ ಬಾರ್ಗೇನಿಂಗ್ ಪವರ್ ವಿತ್ ದ ಕಸ್ಟಮರ್, ಓನ್ಲಿ ಇನ್ಶೂರೆನ್ಸ್ ಕಂಪ್ನಿ ಹ್ಯಾಸ್ ದ ಬಾರ್ಗೇನಿಂಗ್ ಪವರ್. ಅದಕ್ಕೆ ನಾವೇನಂತೀವಿ? ಇದನ್ನ ಒಂದು ಅಂಟಿಕೊಳ್ಳುವಿಕೆ ಒಪ್ಪಂದ ಅಂತ ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 30. ವಿಚ್ ಫೆಸಿಲಿಟಿ ಈಸ್ ಗಿವನ್ ಟು ದ ಪಾಲಿಸಿ ಹೋಲ್ಡರ್ ಟು ನ್ಯೂಟ್ರಲೈಸ್ ದ ಬಾರ್ಗೇನಿಂಗ್ ಪವರ್ ಇನ್ ಅಡಿಷನ್ ಕಾಂಟ್ರಾಕ್ಟ್? ಓಕೆ, ಸಿ, ಈ ಅಂಟಿಕೊಳ್ಳುವಿಕೆ ಒಪ್ಪಂದಗಳಲ್ಲಿ ಈ ಅಂಟಿಕೊಳ್ಳುವಿಕೆಯ ಒಪ್ಪಂದಗಳಲ್ಲಿ ಚೌಕಾಶಿ ಶಕ್ತಿಯನ್ನು ತಟಸ್ಥಗೊಳಿಸಲು ಪಾಲಿಸಿದಾರರಿಗೆ ಯಾವ ಸೌಲಭ್ಯವನ್ನು ನೀಡಲಾಗುತ್ತದೆ? ಸಿ, ಒಂದ್ಸತಿ ನೀವು ಇನ್ಶೂರೆನ್ಸ್ ಖರೀದಿ ಮಾಡಿದ ಮೇಲೆ ಮುಂದಿನ 20 ವರ್ಷದ ತನಕ ನೀವು ಪೇ ಮಾಡ್ತಾ ಹೋಗಲೇಬೇಕು ಹಾಗೇನಿಲ್ಲ. ಯು ಹ್ಯಾವ್ ಒನ್ ಆಪ್ಷನ್ ವಿಚ್ ಈಸ್ ಕಾಲ್ಡ್ ಆಸ್ ಫ್ರೀ ಲುಕ್ ಇನ್ ಪೀರಿಯಡ್ ಆಪ್ಷನ್. ನಿಮಗೆ ಪಾಲಿಸಿ ಇಷ್ಟ ಆಗದೆ ಹೋದರೆ ಮನೆಗೆ ಯಾವಾಗ ನಿಮ್ಮ ಪಾಲಿಸಿ ಬಂದು ಮುಟ್ಟುತ್ತೋ ಅಲ್ಲಿಂದ ನಿಮಗೆ 15 ದಿನಗಳ ಟೈಮ್ ಇರುತ್ತೆ. ಅದಕ್ಕೆ ಫ್ರೀ ಲುಕ್ ಇನ್ ಪೀರಿಯಡ್ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಪಾಲಿಸಿನ ಕ್ಯಾನ್ಸಲ್ ಮಾಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 31. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಲಾಂಗ್ ಟರ್ಮ್ ಗೋಲ್ ಆಫ್ ಆನ್ ಇಂಡಿವಿಜುವಲ್? ಕೆಳಗಿನವುಗಳಲ್ಲಿ ಯಾವುದು ವ್ಯಕ್ತಿಯ ದೀರ್ಘಕಾಲೀನ ಗುರಿ ಅಲ್ಲ? ಆಬ್ವಿಯಸ್ಲಿ ಚೈಲ್ಡ್ ಎಜುಕೇಷನ್ ನಿಮ್ಮದು ದೀರ್ಘಕಾಲೀನ ಗುರಿ, ರಿಟೈರ್ಮೆಂಟ್ ಪ್ರೊವಿಷನ್ ದೀರ್ಘಕಾಲೀನ ಗುರಿ. ಬಟ್ ಟಿ ವಿ ಬೈ ಮಾಡೋದು ಈಗೇನು ಅಷ್ಟು ದೀರ್ಘಕಾಲ ಪ್ಲ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ಲಿ ನೀವು ಬೈ ಮಾಡ್ಬೋದು. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆಪ್ಷನ್. ಮುಂದಿನ ಪ್ರಶ್ನೆ, ಸೇವಿಂಗ್ಸ್ ಈಸ್ ಅ ಕಾಂಪೋಸಿಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಡಿಸಿಷನ್? ಕೆಲವೊಂದಷ್ಟು ಡಿಸಿಷನ್ಗಳಿದೆ. ಸಿ, ಆ ಡಿಸಿಷನ್ಗಳನ್ನು ನೀವು ತಗೊಂಡ್ರೆ ಸೇವಿಂಗ್ಸ್ ನೀವು ಮಾಡಬಹುದು. ಯಾವ್ಯಾವುದು ಅಂತ ಕೇಳಿದರೆ ಉಳಿತಾವವು ಈ ಕೆಳಗಿನ ಯಾವ ನಿರ್ಧಾರಗಳ ಸಂಯೋಜನೆಯಾಗಿದೆ? ಸೊ ಇದೇನು ಆಪ್ಷನ್ ಎ ಇದೆಯಲ್ಲ ಸರ್, ಪೋಸ್ಟ್ಪೋನ್ಮೆಂಟ್ ಆಫ್ ಕನ್ಸಂಪ್ಷನ್. ಸೊ ಇವತ್ತೇನು ಖರ್ಚು ಮಾಡ್ತಾ ಇದ್ದೀನಿ ನಾನು ದುಡ್ಡನ್ನು, ಅದನ್ನು ನಾಳೆ ಖರ್ಚು ಮಾಡ್ತೀನಿ ಅಂತ ನೀವು ನಿಮ್ಮ ಖರ್ಚನ್ನು ಪೋಸ್ಟ್ಪೋನ್ ಮಾಡಿದ್ರೆ ಅದು ಸೇವಿಂಗ್ ಆಗುತ್ತೆ. ಪಾರ್ಟಿಂಗ್ ವಿತ್ ಅ ಲಿಕ್ವಿಡಿಟಿ, ಇಲ್ಲ ಈ ವಸ್ತುಗೆ ಈಗ ನಾವು ಖರ್ಚು ಮಾಡಲೇಬೇಕು, ಬಟ್ ಈಗ ಜಾಸ್ತಿ ಖರ್ಚು ಮಾಡೋದು ಬೇಡ, ಸ್ವಲ್ಪ ಖರ್ಚು ಮಾಡೋಣ, ಇನ್ನೊಂದು ಸ್ವಲ್ಪ ಉಳಿಸೋಣ. ಸೊ ಈ ಎರಡೂ ಏನಾಗುತ್ತೆ ನಿಮಗೆ, ಇವೆರಡು ನೀವು ಮಾಡೋದ್ರಿಂದ ನಿಮ್ಮ ಸೇವಿಂಗ್ಸನ್ನು ಜಾಸ್ತಿ ಮಾಡಬಹುದು. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಬೋತ್ ಆಫ್ ದ ಅಬವ್. ಓಕೆ, ಸೊ ಮುಂದಿನ ಪ್ರಶ್ನೆ, which of the following could be termed as the need of an individual? ಕೆಳಗಿನ ಯಾವ ಒಬ್ಬ ಮನುಷ್ಯನ ಏನಾಗಿದೆ ಒಂದು ಅಗತ್ಯವಾಗಿದೆ? ಸೊ ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ ನೀಡ್ಸ್ನು ಅವಶ್ಯಕವಾಗಿದೆ, ಜನರಲ್ ಟ್ರಾನ್ಸಾಕ್ಷನ್ ನೀಡ್ಸ್ನು ಅವಶ್ಯಕವಾಗಿದೆ, ಮೀಟಿಂಗ್ ಕಾಂಟಿಂಜೆನ್ಸೀಸ್ ಇದು ಅವಶ್ಯಕವಾಗಿದೆ. ಓಕೆ, ಸೊ ದ ಆಪ್ಷನ್ D is right option. Okay, so usually products ಗಳಿರುತ್ತೆ. ಪ್ರಶ್ನೆ ನಂಬರ್ 34. which of the following could be termed as transactional product? 3 ಥರ ಪ್ರಾಡಕ್ಟ್ ಬಂದಿತ್ತು, ಪಾಠಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕೆಳಗಿನ ಯಾವುದು ಟ್ರಾನ್ಸಾಕ್ಷನಲ್ ಪ್ರಾಡಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸಾಕ್ಷನ್ ಪ್ರಾಡಕ್ಟ್ ರಿಯಲ್ ಎಸ್ಟೇಟ್ ಅಲ್ಲ, ಇನ್ಶೂರೆನ್ಸ್ ಅಲ್ಲ, ನಿಮ್ಮದು ಶೇರ್ಸ್ ಅಲ್ಲ, ಬ್ಯಾಂಕ್ ಡೆಪಾಸಿಟ್ ಈಸ್ ಅ ಟ್ರಾನ್ಸಾಕ್ಷನಲ್ ಪ್ರಾಡಕ್ಟ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 35. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ವೆಲ್ತ್ ಅಕ್ಯುಮುಲೇಷನ್ ಪ್ರಾಡಕ್ಟ್? ವೆಲ್ತ್ ಅಕ್ಯುಮುಲೇಷನ್ ಪ್ರಾಡಕ್ಟ್ ಅಂದ್ರೆ ಏನು ಸರ್? ಯಾವ ಪ್ರಾಡಕ್ಟನ್ನು ನೀವು ಖರೀದಿ ಮಾಡ್ತೀರೋ ಅದರಿಂದ ನೀವು ಶ್ರೀಮಂತ ಆಗೋದಾದ್ರೆ ಅದಕ್ಕೆ ವೆಲ್ತ್ ಅಕ್ಯುಮುಲೇಷನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಶೇರ್ಸ್ ಖರೀದಿ ಮಾಡೋದ್ರಿಂದ ನೀವು ವೆಲ್ತ್ ಅಕ್ಯುಮುಲೇಟ್ ಮಾಡಬಹುದು, ಬಾಂಡ್ಸ್ ಖರೀದಿ ಮಾಡೋದ್ರಿಂದ ಮಾಡಬಹುದು, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯು ಕ್ಯಾನ್ ಬಿಕಮ್ ರಿಚ್. ಬಟ್ ದ ರೈಟ್ ಆಪ್ಷನ್ ಈಸ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಈಸ್ ನಾಟ್ ಅ ವೆಲ್ತ್ ಅಕ್ಯುಮುಲೇಷನ್ ಪ್ರಾಡಕ್ಟ್. ಓಕೆ,
ಇದು ಯಾವ ಪ್ರಾಡಕ್ಟ್ ಅಂತ ಮುಂದಿನ ಪ್ರಶ್ನೆಯಲ್ಲಿ ನಿಮಗೆ ಗೊತ್ತಾಗುತ್ತದೆ. ಪ್ರಶ್ನೆ ನಂಬರ್ 36, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಂಟಿಂಜೆನ್ಸಿ ಪ್ರಾಡಕ್ಟ್. ಸೊ ಆಕಸ್ಮಿಕವಾಗಿ ನಮ್ಗೆ ಏನಾದರೂ ಆದರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಏನು ಖರೀದಿ ಮಾಡಬೇಕು ಸರ್? ನಮಗೆ ಆ ಥರ ಏನಾದರೂ ಆಗಬಹುದು ಅಂತ ನಮ್ಗೆ ಗೊತ್ತಾದರೆ ಅವಾಗ ನಾವು ಕಾಂಟಿಂಜೆನ್ಸಿ ಪ್ರಾಡಕ್ಟ್ನ ಖರೀದಿ ಮಾಡ್ಬೋದು. ಕೆಳಗಿನ 4 ಆಪ್ಷನ್ಗಳಲ್ಲಿ ಯಾವುದು ಕಾಂಟಿಂಜೆನ್ಸಿ ಪ್ರಾಡಕ್ಟ್ ಆಗಿದೆ? ಆಪ್ಷನ್ ಡಿ, ಓನ್ಲಿ ಇಂಥ ಆಕಸ್ಮಿಕ ಘಟನೆಗಳಲ್ಲಿ ನಿಮಗೆ ಇನ್ಶೂರೆನ್ಸ್ ಮಾತ್ರ ನಿಮ್ಮನ್ನು ಉಳಿಸಬಲ್ಲದು. ಸೊ ಇನ್ಶೂರೆನ್ಸ್ ಈಸ್ ಅ ಕಾಂಟಿಂಜೆನ್ಸಿ ಪ್ರಾಡಕ್ಟ್. ಓಕೆ, ಸೊ ಮುಂದಿನ ಪ್ರಶ್ನೆ ನಂಬರ್ 37, ಕಾಂಟಿಂಜೆನ್ಸಿ ಪ್ರಾಡಕ್ಟ್ಸ್ ಟಿಪಿಕಲಿ ಅಡ್ರೆಸ್ ವಿಚ್ ಟೈಪ್ ಆಫ್ ನೀಡ್. ಆಕಸ್ಮಿಕ ಉತ್ಪನ್ನಗಳು ಸಾಮಾನ್ಯವಾಗಿ ಯಾವ ರೀತಿಯ ಅಗತ್ಯವನ್ನು ತಿಳಿಸುತ್ತವೆ? ಸೊ ಕಾಂಟಿಂಜೆನ್ಸಿ ನೀವು ತಗೊಳ್ಳೋದು ಅನ್ಸರ್ಟನಿಟೀಸ್ ಏನಾದರೂ ಆಗ್ತವೆ ಅಂದರೆ ಆವಾಗ ಮಾತ್ರ ಕಾಂಟಿಂಜೆನ್ಸಿ ಪ್ರಾಡಕ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಓನ್ಲಿ ಅಗೇನ್ಸ್ಟ್ ಅನ್ಸರ್ಟನಿಟೀಸ್, ಕ್ಯಾಶ್ ರಿಕ್ವೈರ್ಮೆಂಟ್ ಅಥವಾ ವೆಲ್ತ್ ಕ್ರಿಯೇಷನ್ಗೆ ಅಲ್ಲ. ಓನ್ಲಿ ಅಗೇನ್ಸ್ಟ್ ಅನ್ಸರ್ಟನಿಟೀಸ್ ನೀವು ಒಂದು ಇನ್ಶೂರೆನ್ಸನ್ನು ಖರೀದಿ ಮಾಡಿ ನಿಮ್ಮ ಅನ್ಸರ್ಟನಿಟಿಗಳಿಗೆ ಒಂದು ಪ್ಲ್ಯಾನನ್ನು ಮಾಡಬಹುದು. ಪ್ರಶ್ನೆ ನಂಬರ್ 38, ಬ್ಯಾಂಕ್ ಡೆಪಾಸಿಟ್ ಅಡ್ರೆಸಸ್ ವಿಚ್ ಟೈಪ್ ಆಫ್ ನೀಡ್. ಬ್ಯಾಂಕ್ ಡೆಪಾಸಿಟಲ್ಲಿ ಯಾವ ಒಂದು ಅವಶ್ಯಕತೆ ಮಾಡ್ತೀವಿ ನಾವು? ಆಬ್ವಿಯಸ್ಲಿ ಸೇವಿಂಗ್ಸ್ ಸಲುವಾಗಿ ಅಲ್ವಾ. ಸೊ ಅದರಲ್ಲಿ ಸಿಗೋ 3-4% ನಾವು ಶ್ರೀಮಂತ ಆಗಿಬಿಡ್ತೀವ? ನೋ. ಸೊ ನೀಡ್ ಏನು? ಬ್ಯಾಂಕ್ ಡೆಪಾಸಿಟ್ ನೀವು ಒಂದು ಬ್ಯಾಂಕ್ ಡೆಪಾಸಿಟ್ನ ಹೊಂದಕ್ಕೆ ಸೇವಿಂಗ್ಸ್ ಈಸ್ ದ ನೀಡ್. ಮುಂದಿನ ಪ್ರಶ್ನೆ ನಂಬರ್ 39, ಅಟ್ ಯಂಗ್ ಏಜ್ ಒನ್ ಟೆನ್ಸ್ ಟು ಬಿ. ಯಂಗ್ ಏಜ್ ಇದ್ದಾಗ ನಮಗೆ ಕೆಳಗಿನ ಯಾವ ಭಾವನೆಗಳು ಇರುತ್ತವೆ? ಒಂದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಆಗಬೇಕು ನಾನು ಅಂತ ಇರುತ್ತೋ ಅಥವಾ ಸೊ ಯೂಶ್ವಲಿ ಅಗ್ರೆಸಿವ್ ಇರ್ತಾರೆ. ಯಂಗ್ ಏಜ್ ಅವರು ಅಗ್ರೆಸಿವ್ ಇರ್ತಾರೆ. ಸೊ ಸೆಕ್ಯೂರ್ಡ್ ಫೀಲಿಂಗ್ ಯಾವಾಗ ಬರುತ್ತೆ? ನೀವು ಯಾವಾಗ ರಿಟೈರ್ ಆಗ್ತಿರಲ್ಲ ಅವಾಗ ಸೆಕ್ಯೂರ್ಡ್ ಇರ್ಬೇಕು ನಾನು ಅಂತ ಫೀಲಿಂಗ್ ಬರುತ್ತೆ. ಕಾನ್ಸರ್ವೇಟಿವ್ ಅಂದರೆ ಸ್ವಲ್ಪ ಜಾಸ್ತಿ ರಿಸ್ಕ್ ತೊಗೋಬಾರ್ದು, ಸ್ವಲ್ಪನೇ ರಿಸ್ಕ್ ತೊಗೊಂಡು ನಾನು ಯಾವಾಗ ಮಕ್ಕಳಾಗ್ತಾವಲ್ಲ ಅವಾಗ ಯೂಶ್ವಲಿ ಕಾನ್ಸರ್ವೇಟಿವ್ ಆಗ್ತಾರೆ ಎಲ್ಲರೂ. ಸೊ ಅಟ್ ಯಂಗ್ ಏಜ್ ಒನ್ ಟೆನ್ಸ್ ಟು ಬಿ ಅಗ್ರೆಸಿವ್. ಓಕೆ, ಅಗ್ರೆಸಿವ್ ಅಂದರೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಯಂಗ್ ಏಜಲ್ಲಿ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾಕಂದರೆ ಇನ್ನೂ ತುಂಬ ದೊಡ್ಡ ಜೀವನ ಇರುತ್ತೆ ನಮ್ಮ ಮುಂದೆ. ಸೊ ಇನ್ನು ಗಳಿಸೋ ಅವಕಾಶ ಇರುತ್ತೆ. ಸೊ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳನ್ನು ಚೂಸ್ ಮಾಡಬಹುದು. ಕ್ವಶನ್ ನಂಬರ್ 40, ವೆನ್ ಒನ್ ನಿಯರ್ಸ್ ಹಿಸ್ ರಿಟೈರ್ಮೆಂಟ್ ಇಯರ್ಸ್ ದ ರಿಸ್ಕ್ ಪ್ರೊಫೈಲ್ ಆಫ್ ಅನ್ ಇಂಡಿವಿಜುವಲ್ ಕುಡ್ ಬಿ. ರಿಟೈರ್ಮೆಂಟ್ಗೆ ನಾವು ಅಪ್ರೋಚ್ ಆದ ಹಾಗೆ ಸೊ ನಮ್ಮದು ಯೂಶ್ವಲಿ ರಿಸ್ಕ್ ಪ್ರೊಫೈಲ್ ಯಾವ ಥರ ಇರುತ್ತೆ ಅಂತ ಕೇಳ್ತಾರೆ. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ನಿವೃತ್ತಿ ವರ್ಷಗಳನ್ನು ನಾವು ಸಮೀಪಿಸಿದಾಗ ನಮಗೆ ನಮ್ಮ ರಿಸ್ಕ್ ಪ್ರೊಫೈಲ್ ಯಾವ ಥರ ಆಗುತ್ತೆ. ಸೊ ಆ್ಯಸ್ ನಾವು ಯಾವ ಥರ ಇದಕ್ಕೆ ಅಪ್ರೋಚ್ ಆಗ್ತಾ ಇರ್ತೀವೋ, ನಮ್ಮ ರಿಟೈರ್ಮೆಂಟ್ ಏಜ್ಗೆ ನಾವು ಅಪ್ರೋಚ್ ಆಗ್ತಾ ಇರ್ತೀವೋ ಆವಾಗಿನ ಆ ಸಮಯದಲ್ಲಿ ನಮ್ಮ ಸೆಕ್ಯೂರ್ಡ್ ಆಗಿ ಇರಬೇಕು, ನಾನು ಇಷ್ಟು ವರ್ಷ ದುಡ್ದಿದ್ದ ಹಣ ಸೇಫ್ ಆಗಿರಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ನಮ್ಮ ರಿಸ್ಕ್ ಪ್ರೊಫೈಲ್ ಸೆಕ್ಯೂರ್ಡ್ ಆಗಿ ಇರುತ್ತೆ. ಓಕೆ, ಅಗ್ರೆಸಿವ್ ಯಾವಾಗಿರುತ್ತೆ? ಯಂಗಿದ್ದಾಗ ಇರುತ್ತೆ. ಓಕೆ, ಚಲೋ ಮುಂದಿನ ಪ್ರಶ್ನೆ ನಂಬರ್ 41, ವಿಚ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ರೀಸನ್ ಫಾರ್ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್. ಸರಿಯಾದ ಹಣಕಾಸು ಯೋಜನೆಗೆ ಕಾರಣ ಯಾವುದು ಅಲ್ಲ? ಎಸ್, ಸೊ ದ ಆಪ್ಷನ್ ಈಸ್ ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗ್ತಾ ಇದೆ, ಅದಕ್ಕೆ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಲೇಬೇಕು. ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ಅದಕ್ಕೆ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಲೇಬೇಕು. ಆಪ್ಷನ್ ಡಿನೂ ಆ ಪ್ರಶ್ನೆಗೆ ಫೈನಾನ್ಷಿಯಲ್ ಮಾಡಲೇಬೇಕಾದ ರೀಸನ್ನು. ಬಟ್ ಇದು ಒಂದು ರೀಸನ್ ಇದೆ ಅಲ್ಲ, ಇಟ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ರೀಸನ್. ಇದು ಅಪ್ರಾಪ್ರಿಯೇಟ್ ರೀಸನ್ ಅಲ್ಲ, ಬಾಕಿ 3 ಅಪ್ರಾಪ್ರಿಯೇಟ್ ರೀಸನ್ ಆಗಿದೆ. ಓಕೆ, ಚಲೋ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 42, ವೆನ್ ಈಸ್ ದ ರೈಟ್ ಏಜ್ ಟು ಸ್ಟಾರ್ಟ್ ಫೈನಾನ್ಷಿಯಲ್ ಪ್ಲಾನಿಂಗ್.
ಯಾವಾಗ ನಾವು ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಶುರು ಮಾಡಬೇಕು ಸರ್? ಫೈನಾನ್ಷಿಯಲ್ ಪ್ಲಾನಿಂಗನ್ನು ಶುರು ಮಾಡಬೇಕು ಮದುವೆ ಆದಮೇಲೆ, ಮಕ್ಕಳಾದಮೇಲೆ, ರಿಟೈರ್ಡ್ ಆದಮೇಲೆ ಅಲ್ಲ. ನಿಮ್ಮ ಫಸ್ಟ್ ಸ್ಯಾಲ್ರಿ ಯಾವಾಗ ಬರುತ್ತಲ್ಲ ಅವಾಗಲೇ ಫೈನಾನ್ಷಿಯಲ್ ಪ್ಲಾನಿಂಗ್ ನಾವು ಶುರು ಮಾಡಿಬಿಡಬೇಕು. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಪ್ರಶ್ನೆ ನಂಬರ್ 42 ಆಯ್ತಲ್ಲ. ಓಕೆ, ಡನ್. ಪ್ರಶ್ನೆ ನಂಬರ್ 43. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್? ಕೆಳಗಿನ ಯಾವುದು ಇನ್ಕರೆಕ್ಟ್ ಆಗಿದೆ? ಕೆಳಗಿನ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಇನ್ಕರೆಕ್ಟ್ ಆಗಿದೆ? ಒಂದು, ಲಾಂಗರ್ ದ ಪೀರಿಯಡ್ ಆಫ್ ಇನ್ವೆಸ್ಟ್ಮೆಂಟ್ ದ ಮೋರ್ ದೇ ವಿಲ್ ಮಲ್ಟಿಪ್ಲೈ. ಓಕೆ, ಸೊ ಆಪ್ಷನ್ 2, ದ ಲೆಸರ್ ದ ಪೀರಿಯಡ್ ಆಫ್ ಇನ್ವೆಸ್ಟ್ ದ ಗ್ರೇಟರ್ ದೇ ವಿಲ್ ಮಲ್ಟಿಪ್ಲೈ. ಯಾವುದು ಇನ್ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ನೀವು ಎಷ್ಟು ಜಾಸ್ತಿ ವರ್ಷ ನಮ್ಮ ಹತ್ರ ದುಡ್ಡು ಇನ್ವೆಸ್ಟ್ ಮಾಡ್ತಿರಲ್ಲ ಅಷ್ಟು ಜಾಸ್ತಿ ಬೆಳೆಯುತ್ತೆ. ಒಂದನೇದು ಸರಿ, ಎರಡನೇದು ತಪ್ಪು. ಯಾವತ್ತು ತಪ್ಪು ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಅದಕ್ಕೆ ಇದೇ ಪ್ರಶ್ನೆಗೆ ಇದೇ ಆಪ್ಷನ್ ಸರಿ. ಆಪ್ಷನ್ ಬಿ ಈಸ್ ಇನ್ಕರೆಕ್ಟ್. ಪ್ರಶ್ನೆ ನಂಬರ್ 44. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್? ಅಗೇನ್, ಸೊ ಕೆಳಗಿನ ಬಿ ಸಿ ಡಿ ಆಪ್ಷನ್ಗಳನ್ನು ನೀವು ಓದಿ. ಸರಿಯಾದ ಆಪ್ಷನ್ ಈಸ್ ಯಾವುದು? ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಫಾರ್ ವೆಲ್ದಿ ಇಂಡಿವಿಜುವಲ್ಸ್ ಓನ್ಲಿ. ಇಲ್ಲಪ್ಪ, ನಮ್ಮ ಹತ್ರ ದುಡ್ಡು ಇಲ್ಲ ಅಥವಾ ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ನಾವೇನು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಿಲ್ಲ. ಯಾರು ಶ್ರೀಮಂತ ಇದ್ದಾರೋ ಅವ್ರ ಹತ್ರ ದುಡ್ಡು ಇರುತ್ತೆ, ಅವರು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬಹುದು ಅನ್ನೋದೊಂದು ವಿಚಾರ ಇದೆಯಲ್ಲ, ಅದು ತಪ್ಪು ವಿಚಾರ. ಓಕೆ, ಸೊ ಅದಕ್ಕೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣವೇ. ಪ್ರಶ್ನೆ ನಂಬರ್ 45. ವಿತ್ ರೆಫರೆನ್ಸ್ ಟು ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ವಿತ್ ರೆಫರೆನ್ಸ್ ಟು ಇನ್ಫ್ಲೇಷನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಸೊ ಏನು ಇನ್ಫ್ಲೇಷನ್ ಅಂದರೆ ವರ್ಷ ನಮ್ಮ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಇನ್ಫ್ಲೇಷನ್ ಲೀಡ್ಸ್ ಟು ರೈಸ್. ಇನ್ಫ್ಲೇಷನ್ ಅಂದರೆ ರೈಸ್ ಆಫ್ ಪ್ರೈಸಸ್, ಇದು ಸರಿ ಇದೆ. ಓಕೆ, ಇನ್ಫ್ಲೇಷನ್ ಅಂದರೆ ನಿಮ್ಮ ವಸ್ತುಗಳ ದರಗಳು, ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಮೀನ್ಸ್ ಇರೋಷನ್ ಆಫ್ ಮನಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಪ್ಲೇಸ್ ಹವಾಫ್ ನಮ್ಮ ಜೀವನದಲ್ಲಿ. ಇನ್ಫ್ಲೇಷನ್ ತುಂಬ ಒಂದು ಏನು ಮಾಡ್ಬೋದು, ಒಂದು ತುಂಟರ ಗಾಳಿ ಅಥವಾ ಆ ಥರ ನಮ್ಮ ಸಿಚುವೇಶನ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಯಾವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸೊ ಸರಿ ಯಾವುದಲ್ಲ ಅಂದರೆ ಇನ್ಫ್ಲೇಷನ್ ಮೀನ್ಸ್ ಮೋರ್ ಪರ್ಚೇಸಿಂಗ್ ಪವರ್. ನೋ, ಇದು ತಪ್ಪು. ಇನ್ಫ್ಲೇಷನ್ ಅಂದರೆ ಮೋರ್ ಪರ್ಚೇಸಿಂಗ್ ಪವರ್ ಅಲ್ಲ. ಓಕೆ, ಪ್ರಶ್ನೆ 46. ಆಫ್ ಲೇಟ್ ಚೇಂಜಿಂಗ್ ಲೈಫ್ ಸ್ಟೈಲ್ ಆಫ್ ಪೀಪಲ್ ಲೀಡ್ ಟು ಮೋರ್ ಏನು? ಪ್ರಶ್ನೆ, ಜನರ ಜೀವನ ಶೈಲಿಯನ್ನು ಬದಲಾಯಿಸುವುದು ಅಂದರೆ ಆಫ್ ಲೇಟ್ ಚೇಂಜಿಂಗ್ ಲೈಫ್ ಸ್ಟೈಲ್ ಆಫ್ ಪೀಪಲ್ ಲೀಡ್ ಟು ಮೋರ್. ಈಗ ಜನರ ಜೀವನ ಶೈಲಿ ಚೇಂಜ್ ಆಗ್ತಾ ಇದೆಯಲ್ಲ, ಸೊ ಅದರಿಂದ ಏನು ಜಾಸ್ತಿ ಆಗುತ್ತೆ? ಜೀವನ ಶೈಲಿ ಜಾಸ್ತಿ ಆದಂಗೆ, ಚೇಂಜ್ ಆದಂಗೆ ನಮ್ಮದು ಸೇವಿಂಗ್ಸ್ ಜಾಸ್ತಿ ಆಗ್ತಾ ಇದೆಯಾ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆಯಾ, ಇನ್ಶೂರೆನ್ಸ್ ಜಾಸ್ತಿ ಆಗ್ತಾ ಇದೆಯಾ? ಎಲ್ಲ ಸುಳ್ಳು ಸರ್. ಓನ್ಲಿ ನಮ್ಮ ಸಾಲಗಳು ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ದ ಆಪ್ಷನ್ ಈಸ್ ಡಿ. ಇಟ್ ಈಸ್ ದ ರೈಟ್ ಆಪ್ಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ 47. ವಿಚ್ ಈಸ್ ನಾಟ್ ಅ ಪಾರ್ಟ್ ಆಫ್ ಕ್ಯಾಶ್ ಪ್ಲಾನಿಂಗ್ ಎಕ್ಸಸೈಸ್? ನಗದು ಯೋಜನೆ ಎಕ್ಸಸೈಸ್ ಭಾಗ ಯಾವುದು ಅಲ್ಲ. ಓಕೆ, ಸೊ ನೀವು ಕ್ಯಾಶ್ ಪ್ಲಾನಿಂಗ್ ಮಾಡ್ತಾ ಇದ್ರೆ ಕ್ಯಾಶ್ ಪ್ಲಾನಿಂಗ್ ನೀವು ಮಾಡ್ತಾ ಇದ್ರಿ, ನೀವೇನೇನು ಮಾಡಬೇಕಾಗುತ್ತೆ ಸರ್? ನೀವು ಮ್ಯಾನೇಜಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫ್ಲೋ, ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ದುಡ್ಡು ಹೋಗ್ತಾ ಇದೆ, ಅದನ್ನು ಮ್ಯಾನೇಜ್ ಮಾಡಬೇಕು. ಕ್ರಿಯೇಟಿಂಗ್ ಸರ್ಪ್ಲಸ್ ಮಾಡಬೇಕು. ಪ್ರೆಡಿಕ್ಟಿಂಗ್ ದ ಫ್ಯೂಚರ್ ಎಕ್ಸ್ಪೆನ್ಸಸ್ ಮಾಡಬೇಕು. ಆಮೇಲೆ ಬೈಯಿಂಗ್ ಲೆಸ್ ಇನ್ಶೂರೆನ್ಸು ಯಾವುದು ಅಲ್ಲ. ವಿಚ್ ಈಸ್ ನಾಟ್ ಪಾರ್ಟ್ ಆಫ್ ಕ್ಯಾಶ್ ಪ್ಲಾನಿಂಗ್ ಯಾವುದು ಅಲ್ಲ ಅಂದರೆ ರೈಟ್ ಆಪ್ಷನ್ ಈಸ್ ಬೈಯಿಂಗ್ ಲೆಸ್ ಇನ್ಶೂರೆನ್ಸ್. ಓಕೆ, ಕಡಿಮೆ ಇನ್ಶೂರೆನ್ಸ್ ಬೈ ಮಾಡಿದ್ರೆ ನಿಮ್ಮ ಕ್ಯಾಶ್ ಪ್ಲಾನಿಂಗ್ ಎಲ್ಲ ಸರಿಯಾಗುತ್ತೆ ಅಂತ ಏನಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ ನಂಬರ್ 48. ರೀಸ್ಟ್ರಕ್ಚರಿಂಗ್ ಆಫ್ ಡೆಟ್ಸ್ ರೆಫರ್ಸ್ ಟು ಏನು? ರೀಸ್ಟ್ರಕ್ಚರಿಂಗ್ ಆಫ್ ಡೆಟ್ಸ್ ಅಂದರೆ ಏನು? ಸಾಲಗಳ ಪುನರ್ರಚನೆ.
ಅಂದರೆ ಏನು, ವಾಟ್ ಯು ಮೀನ್ ಬೈ ದ್ಯಾಟ್? ಸೊ ಆಪ್ಷನ್ ಬಿ ಈಸ್ ರೈಟ್ ಆಪ್ಷನ್. ಏನು ಹೇಳ್ತದೆ ಬಿ ಆಪ್ಷನ್ನು? ಸೊ ಆಪ್ಷನ್ ಬಿ ಏನು ಹೇಳ್ತದೆ ಅಂದರೆ ಕ್ಲಿಯರಿಂಗ್ ಮೋರ್ ಇಂಟ್ರೆಸ್ಟ್ ಲೋನ್ಸ್ ಆ್ಯಂಡ್ ಪೇಸ್ ದೇಮ್ ವಿತ್ ಲೆಸ್ ಇಂಟ್ರೆಸ್ಟ್ ಲೋನ್. ಸೊ ಏನು ಹೇಳುತ್ತೆ ಡೆಟ್ ರಿಸ್ಟ್ರಕ್ಚರಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 2 ಸಂಸ್ಥೆಗಳಲ್ಲಿ ಸಾಲ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಸೊ ಅವಾಗ ಕಂಪನಿ ಎ ಅಥವಾ ಬ್ಯಾಂಕ್ ಎ ಅಲ್ಲಿ 18% ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ, ಬ್ಯಾಂಕ್ ಬಿ ಅಲ್ಲಿ ಬ್ಯಾಂಕ್ ಎ ಅಲ್ಲಿ 18%, ಬ್ಯಾಂಕ್ ಬಿ ಅಲ್ಲಿ 8% ಅಂತ ಬಡ್ಡಿ ಕಟ್ತಾ ಇದ್ದೀರಾ. ಸೊ ಸಾಲಗಳ ರೀಸ್ಟ್ರಕ್ಚರಿಂಗ್ ಅಂದರೆ ಆ ಜಾಸ್ತಿ ಬಡ್ಡಿ ಎಲ್ಲಿ ಕೊಡ್ತಾ ಇದ್ದೀರಲ್ಲ ಅದನ್ನು ಜಲ್ದಿ ಪೇ ಮಾಡಿ ಮುಗಿಸಿ ನಿಮ್ಗೆ ಇನ್ನೂ ಹಣ ಬೇಕಾದರೆ ಕಂಪನಿ ಅಥವಾ ಬ್ಯಾಂಕ್ ಬಿ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ನಾವೇನಂತೀವಿ ರೀಸ್ಟ್ರಕ್ಚರಿಂಗ್ ಅಂತ ಕರಿತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣವೇ. ಪ್ರಶ್ನೆ ನಂಬರ್ 49. ವಿಮಾ ಯೋಜನೆಯ ಭಾಗ ಯಾವುದು? ವಿಚ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ಇನ್ಶೂರೆನ್ಸ್ ಪ್ಲಾನಿಂಗ್. ಇನ್ಶೂರೆನ್ಸ್ ಪ್ಲಾನಿಂಗ್ ಪಾರ್ಟನ್ನು ಯಾವುದು, ಕೆಳಗಿನ ಯಾವುದು ಇನ್ಶೂರೆನ್ಸ್ ಪ್ಲಾನಿಂಗ್ ಪಾರ್ಟ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಡಿ ಹೌಸಿಂಗ್ ಲೋನ್ಸ್ ಇನ್ಶೂರೆನ್ಸ್ದು ಪ್ಲ್ಯಾನ್ ಆಗೋದಿಲ್ಲ, ಇನ್ಶೂರೆನ್ಸ್ ಪ್ಲ್ಯಾನಿಂಗ್ದು ಪಾರ್ಟು ಆಗೋದಿಲ್ಲ. ಲೈಫ್ ಇನ್ಶೂರೆನ್ಸ್ ಆಗುತ್ತೆ, ಪ್ರೊಟೆಕ್ಷನ್ ಆಫ್ ಅಸೆಟ್ ಮಾಡೋದಕ್ಕೆ ನಾವೊಂದು ಇನ್ಶೂರೆನ್ಸ್ ಖರೀದಿ ಮಾಡಬಹುದು, ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲೋಗಿ ನಾವು ಇನ್ಶೂರೆನ್ಸನ್ನು ಖರೀದಿ ಮಾಡಬಹುದು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಲಾಸ್ಟ್ ಕ್ವಶನ್ ಆಫ್ ಮಾರ್ಕ್ ಟೆಸ್ಟ್ 2 ಪಾರ್ಟ್ 2 is selecting an appropriate ಇನ್ವೆಸ್ಟ್ಮೆಂಟ್ ವೆಹಿಕಲ್ ವುಡ್ ನಾಟ್ ಡಿಪೆಂಡ್ ಆನ್. ನೋಡಿ, ನೀವು ಸೂಕ್ತವಾದ ಹೂಡಿಕೆ ವಾಹನವನ್ನು ಆಯ್ಕೆ ಮಾಡೋದು ಕೆಳಗಿನ ಯಾವುದನ್ನು ಅವಲಂಬಿಸಿರುವುದಿಲ್ಲ. ವುಡ್ ನಾಟ್ ಡಿಪೆಂಡ್ ಆನ್. ಒಂದು ಇನ್ವೆಸ್ಟ್ಮೆಂಟ್ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ನೀವು ಚೂಸ್ ಮಾಡಬೇಕು ಅಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅದು ಓನ್ಲಿ ಇನ್ಶೂರೇಬಿಲಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆಯಿತಾ? ಅದಕ್ಕೆ ಲಿಕ್ವಿಡಿಟಿ ಇಂಪಾರ್ಟೆಂಟ್ ಇದೆ, ನಿಮ್ಮದು ಟ್ಯಾಕ್ಸ್ ಬೆನಿಫಿಟ್ ಇಂಪಾರ್ಟೆಂಟ್ ಇದೆ, ಟೈಮ್ ಹಾರಿಸನ್ ಇಂಪಾರ್ಟೆಂಟ್ ಇದೆ. ಓಕೆ, ಬಟ್ ಬರೀ ಇನ್ಶೂರೇಬಿಲಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಓಕೆ, ಸೊ ಇಲ್ಲಿಗೆ ನೀವು ಈ 2 ಸೆಷನ್ಗಳಲ್ಲಿ 50 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ರಿ. ಐ ಹೋಪ್ ಇನ್ನು ಮಾಡೆಲ್ ಕ್ವಶನ್ ಪೇಪರ್ 1 ಅಂತ ಇದೆ, ಅದನ್ನು ನೀವು ಕಂಪ್ಲೀಟ್ ಮಾಡಿರಬಹುದು ಸರ್. ತುಂಬ ಧನ್ಯವಾದಗಳು. ದಯವಿಟ್ಟು ಎಲ್ಲ ಚಾಪ್ಟರ್ಗಳನ್ನು ವಿಡಿಯೋಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಚಾಪ್ಟರ್ ವೈಸ್ ನಿಮಗೆ ಟೆಸ್ಟ್ಗಳಿದೆ. ಈಗ ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದೆಯಲ್ಲ, ಚಾಪ್ಟರ್ ವೈಸ್ ಟೆಸ್ಟ್ಗಳಿದೆ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ, ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೆಲ್ಲ ಕಂಪ್ಲೀಟ್ ಆದ ಮೇಲೆ ನೀವು ಮಾಕ್ ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿ. ಇದನ್ನು ಬಿಟ್ಟು ನಿಮಗೆ ಯಾವುದು ಪ್ಲೇಸ್ಟೋರಲ್ಲಿ IC38 ಎಕ್ಸಾಮ್, ಯಾವುದು IC38 ಎಕ್ಸಾಮ್ ಅಂತ ಒಂದು ಅಪ್ಲಿಕೇಶನ್ ಇದೆ. ದಯವಿಟ್ಟು ಆ ಅಪ್ಲಿಕೇಶನನ್ನು ನೀವು ಏನು ಮಾಡಿ, ಡೌನ್ಲೋಡ್ ಮಾಡಿ. ಸೊ ಇದೆಲ್ಲ ವೀಡಿಯೋಸ್ ನೋಡಿದಾದ ಮೇಲೆ ನೀವು ಅದರಲ್ಲಿ ಪ್ರಯತ್ನ ಮಾಡಿ ಸರ್, ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ರಿಪೀಟ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.